ಆರ್ಗನೈಸ್ಡ್ ಸೆಕ್ಟರ್ಗೆ ಇವತ್ತು ಹೊಸ ಹಳೆ NPS ಸ್ಕೀಮ್ಗೆ ಗೈಡ್ಲೈನ್ಸ್ಗಳನ್ನು ಮಾಡಿಫೈ ಮಾಡಿ ಎಲ್ಲರಿಗೆ ಇವತ್ತು ಓಪನ್ ಮಾಡಿ ಗೈಡ್ಲೈನ್ಸ್ಗಳನ್ನು ಸರಳೀಕರಣ ಮಾಡಿ ಇವತ್ತು ಈ ಒಂದು ಸ್ಕೀಮನ್ನು ಲಾಂಚ್ ಮಾಡಿದ್ದಾರೆ. ವೃದ್ಧಾಪ್ಯದಲ್ಲಿ ರೈತರಿಗೆ, ವಿಶೇಷವಾಗಿ ರೈತರಿಗೆ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತೀವಲ್ಲ, ನಾವೆಲ್ಲ ಸರ್ಕಾರಿ ನೌಕರರು, ಆಮೇಲೆ ಬ್ಯಾಂಕ್ ಎಂಪ್ಲಾಯೀಸ್ ಆಗಿರ್ಬೋದು, ಪ್ರೈವೇಟ್ ಫ್ಯಾಕ್ಟ್ರಿ ಆಗಿರ್ಬೋದು, ಅವರಿಗೆಲ್ಲ ಆರ್ಗನೈಸ್ಡ್ ಸೆಕ್ಟರ್ ಇದೀವಿ ನಾವು. ಬಟ್ ಅನ್ಆರ್ಗನೈಸ್ಡ್ ಸೆಕ್ಟರ್ ಏನಿದೆಯಲ್ಲ, ವಿಶೇಷವಾಗಿ ರೈತರು ಭಾರತ ದೇಶದೊಳಗೆ ಅವರಿಗೆ ಅನಿಶ್ಚಿತೆ ಇರ್ತದೆ. ವೃದ್ಧಾಪ್ಯ ಕಾಲದಲ್ಲಿ ಅವರಿಗೆ ಒಳ್ಳೆ ಹಾಸ್ಪಿಟಲ್ ತೋರಿಸ್ಲಿಕ್ಕೆ ಆಗಿರ್ಬೋದು, ಯಾವುದೇ ರೋಗ ಬಂದರಾಗಿರ್ಬೋದು, ಆಪರೇಷನ್ಸ್ ಬಂದರಾಗಿರ್ಬೋದು, ಅವರಿಗೆ ಒಳ್ಳೆಯ ಒಂದು ಆರ್ಥಿಕ ಸಬಲತೆ ಇರೋದಿಲ್ಲ. ಹಾಗಾಗಿ ರೈತ ಬಾಂಧವರಿಗೆ ಬಹಳ ಒಳ್ಳೆಯ ಕಾರ್ಯಕ್ರಮ ಇದು. ಇದರಲ್ಲಿ ರೈತ ಬಾಂಧವರು ಆಗಿರ್ಬೋದು, ನಮ್ಮ FAO ಮೆಂಬರ್ಸ್ ಆಗಿರ್ಬೋದು, ಆಮೇಲೆ ಕೂಲಿ ಕಾರ್ಮಿಕರಾಗಿರ್ಬೋದು, ಆಮೇಲೆ ಸಣ್ಣ ಸಣ್ಣ ಫ್ಯಾಕ್ಟ್ರಿ ಎಂಪ್ಲಾಯೀಸ್ ಆಗಿರ್ಬೋದು, ಸರ್ಕಾರಿ ನೌಕರರು ಆಗಿರ್ಬೋದು, ಎಲ್ಲರೂ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ. 18 ವರ್ಷದಿಂದ 85 ವರ್ಷದವರೆಗೆ ಇದರಲ್ಲಿ ಭಾಗವಹಿಸಿ ಎಷ್ಟಾಗತ್ತೆ ಅಷ್ಟು ಅವ್ರಿಗೆ 10 ರೂಪಾಯಿ ಆಗಿರ್ಬೋದು, 20 ರೂಪಾಯಿ ಆಗಿರ್ಬೋದು, 30 ರೂಪಾಯಿ ಆಗಿರ್ಬೋದು, ತಿಂಗಳ ಆಗಿರ್ಬೋದು, 6 ತಿಂಗಳಾಗಿರ್ಬೋದು, ವರ್ಷ ಆಗಿರ್ಬೋದು, ಎಷ್ಟು ಅವರಿಗೆ ಸೇವಿಂಗ್ ಆಗುತ್ತೆ ಇದರಲ್ಲಿ ಅವರು ಭಾಗವಹಿಸಿದ್ರೆ 60 ವರ್ಷದ ನಂತರ ಅಥವಾ ಅವ್ರು ಯಾವಾಗ ಅದರ ಆ ಒಂದು ಈ ಸ್ಕೀಮ್ನಿಂದ ಹೊರಗಡೆ ಬರ್ಬೇಕಂತಾರಲ್ಲ, ಅವಾಗ ಮಿನಿಮಮ್ 15 ವರ್ಷ ಕಟ್ಟಬೇಕಾಗುತ್ತೆ. ಸೇವಿಂಗ್ ಸ್ಕೀಮು, ಪೆನ್ಷನ್ ಸ್ಕೀಮು ಒಳ್ಳೆಯ ಸ್ಕೀಮ್ ಇದೆ. ಅದಕ್ಕೆ ಈ PFRDA ಅಧಿಕಾರಿಗಳು ಇವತ್ತು ದಿಲ್ಲಿಯಿಂದ ಇವತ್ತು ಬೆಳಗಾವಿಗೆ ಬಂದಿದ್ದಾರೆ. ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ರೈತ ಬಾಂಧವರ ಪರವಾಗಿ, ಎಲ್ಲ ಸಂಘಟನೆಗಳ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಈ ಬೆಳಗಾವಿ ಜಿಲ್ಲೆಯ ಎಲ್ಲ ರೈತ ಬಾಂಧವರು ಇದರಲ್ಲಿ ಭಾಗವಹಿಸಿ ಅಂತಂದ್ರೆ ಈ ಒಂದು ಯೋಜನೆಯ ಹೊಸ ಯೋಜನೆಯ ಸದುಪಡಿಸ್ಕೋಬೇಕಂತ ಕೇಳ್ತಾ ಇದ್ದೇನೆ. ಇದರಲ್ಲಿ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಮಾಡಿದ್ದೇವೆ. ನಮ್ಮ ಭಾರತ ಸರ್ಕಾರದಿಂದ ಪ್ರತಿ ಹಳ್ಳಿ ಒಳಗೆ ಇವತ್ತು ಕಾಮನ್ ಸರ್ವಿಸ್ ಸೆಂಟರ್ಗಳು ಎಲ್ಲ ಸರ್ಕಾರದ ಸವಲತ್ತುಗಳನ್ನ ರೈತರ ಮನೆ ಬಾಗಿಲಿಗೆ ಕೊಡ್ತಕ್ಕಂಥ ಕೆಲಸ ಕಾಮನ್ ಸರ್ವಿಸ್ ಸೆಂಟರ್ ಮಾಡ್ತಾ ಇದ್ದಾವಲ್ಲ, ಆ ಕಾಮನ್ ಸರ್ವಿಸ್ ಸೆಂಟರ್ ಮುಖಾಂತರ ಈ ಒಂದು ಯೋಜನೆಯಲ್ಲಿ ತಾವು ಎಲ್ಲರೂ ಏನಪ್ಪಾ ಅಂತ ರೈತ ಬಾಂಧವರು ಎನ್ರೋಲ್ ಮಾಡ್ಕೋಬೇಕು ತಿಳ್ಕೊಂಡು ನಾನು ಈ ಒಂದು ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ನಮಸ್ಕಾರ. ನಾನು ಶ್ರೀಮಂತ್ ಸದಲ್ಗಿ ಅಂತ. ನಾವು ಕೃಷಿ ಮಿತ್ರ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಧ್ಯಕ್ಷರಾಗಿ ಹಾಗೂ ನಬಾರ್ಡ್ ಸಪೋರ್ಟ್ನಲ್ಲಿ ನಾವು ರೈತ ಉತ್ಪಾದಕರ ಕಂಪನಿಗಳನ್ನು ಕೂಡ ನಡೆಸ್ತಾ ಇದ್ದೀವಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು NPS ಅಂತೇಳಿ ನ್ಯೂ ಪೆನ್ಷನ್ ಸ್ಕೀಮ್ ಅಂತೇಳಿ ಒಂದು ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ಭಾಗವಹಿಸ್ತೀವಿ. ಇದರ ಸ್ಕೀಮ್ ಬಗ್ಗೆ ಎಲ್ಲ ಅನ್ಆರ್ಗನೈಸ್ಡ್ ಸೆಕ್ಟರ್ದೊಳಗೆ ಈಗ ರೈತರಾಗಿರ್ಬೋದು, ಕೃಷಿ ಕೂಲಿ ಕಾರ್ಮಿಕರಾಗಿರ್ಬೋದು, ಬೇರೆ ಬೇರೆ ಎಲ್ಲರಿಗೂ ಈ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸ್ತಾ ಇದೆ. ಇದು ಒಳ್ಳೆಯ ಉತ್ತಮ ಸ್ಕೀಮ್ ಆಗಿದೆ. ಇದರೊಳಗೆ ಎಲ್ಲ ರೈತ ಬಾಂಧವರು ಭಾಗವಹಿಸಬೇಕು. ಈ ಸ್ಕೀಮ್ದೊಳಗಡೆ 18ರಿಂದ 85 ವರ್ಷ ತನಕ ಯಾವುದೇ ರೈತರಾಗಿರ್ಬೋದು, ಅನ್ಆರ್ಗನೈಸ್ಡ್ ಸೆಕ್ಟರಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಎಲ್ಲ ರೈತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ 60 ವರ್ಷ ಆದ ನಂತರ ಈ ಒಂದು ಪೆನ್ಷನ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಹೆಂಗೆ ಅನುಷ್ಠಾನಗೊಳಿಸ್ತಾ ಇದೆ, ಅದೇ ರೀತಿ ಇದೇನು ಸರ್ಕಾರಿ ವಲಯದಲ್ಲಿ ಏನು ನೌಕರಿಸ್ತಾರಲ್ಲ, ಹಾಗೆ 60 ವರ್ಷ ಆದ ನಂತರ ರಿಟೈರ್ಮೆಂಟ್ ಆದ ನಂತರ ಏನು ಯೋಜನೆ ಇದಲ್ಲ, ಅದೇ ರೀತಿ ಪೆನ್ಷನ್ ಸ್ಕೀಮ್ ಅದ, ಅದೇ ರೀತಿ ಈ ಒಂದು ಪೆನ್ಷನ್ ಸ್ಕೀಮ್ ಕೂಡ ರೈತರಿಗೂ ಕೂಡ ಲಾಭ ಆಗಲಿ ಅಂತೇಳಿ ಈ ಒಂದು ಯೋಜನೆ ಜಾರಿಗೆ ತಂದ್ರೆ ಇದರೊಳಗೆ ನಾವೆಲ್ಲ ರೈತ ಬಾಂಧವರು, ಇಡೀ ಎಲ್ಲ ರೈತ ಬಾಂಧವರು ಈ ಒಂದು ಯೋಜನೆಯೊಳಗೆ ನಾವೆಲ್ಲ ಭಾಗವಹಿಸಿ ತಮ್ಮ ವೃದ್ಧಾಪ್ಯ ಜೀವನವನ್ನು ಸುಖಕರವಾಗಿ ನಾವು ಬಾಳಲು ಈ ಒಂದು ಎಲ್ಲ ಸ್ಕೀಮ್ನಲ್ಲಿ ಎಲ್ಲರೂ ರೈತರು ಭಾಗವಹಿಸಬೇಕಂತೇಳಿ ನಾ ಈ ಒಂದು ಮೂಲಕ ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ.